ಚಿಕ್ಕಬಳ್ಳಾಪುರ ಎಂಜಿ ರಸ್ತೆ ಅಗಲೀಕರಣಕ್ಕೆ ತೊಡಕಾಗಿದ್ದ 2 ಮನೆಗಳ ತೆರವು. ಬೆಳ್ಳಂಬೆಳಗ್ಗೆ ರಸ್ತೆಗಿಳಿದ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು. ಚಿಕ್ಕಬಳ್ಳಾಪುರ ನಗರದ ಮೂಲಕ ಹಾದು ಹೋಗ್ತಿರುವ ರಾಷ್ಟ್ರೀಯ ಹೆದ್ದಾರಿ 234ರ ರಸ್ತೆ ಅಗಲೀಕರಣ ಕಳೆದ 6 ತಿಂಗಳಿನಿಂದ ನಡೀತಾ ಇದ್ದು, ರಸ್ತೆ ಅಗಲೀಕರಣಕ್ಕೆ ಅಡ್ಡಲಾಗಿದ್ದ ವಾಸದ ಮನೆ, ಅಂಗಡಿ, ಹೋಟೆಲ್ಗಳು, ಮಳಿಗೆಗಳನ್ನ ತೆರವುಗೊಳಿಸಲಾಗ್ತಿತ್ತು. ಆದ್ರೆ ಇಡೀ ರಸ್ತೆಗೆ ಇಬ್ಬರು ಮಾತ್ರ ನ್ಯಾಯಾಲಯದಿಂದ ತಡೆ ತಂದಿದ್ದೇವೆ, ನಾವು ತೆರವುಗೊಳಿಸೋದಿಲ್ಲ ಅಂತ ಹಾಗೆಯೇ ಇಟ್ಕೊಂಡಿದ್ರು. ಅವರಿಗೂ ಒಂದು ವಾರದ ಹಿಂದೆ ಸೂಚನೆ ನೀಡಿದ್ದ ಹೆದ್ದಾರಿ ಎಇಇ ರಾಜಾರೆಡ್ಡಿ ಮಾತು ಕೇಳದೆ ನಿರ್ಲಕ್ಷಿಸಿದ್ದ ಹಿನ್ನೆಲೆಯಲ್ಲಿ ಇಂದು ರಸ್ತೆಗಿಳಿದ ಇಲಾಖಾ ಸಿಬ್ಬಂದಿ ಮಾಲೀಕರು ತೆರವು ಕಾರ್ಯಕ್ಕೆ ಅಡ್ಡಿಪಡಿಸಿದ್ರು ಕೇರ್ ಮಾಡದೆ ಕಟ್ಟಡವನ್ನ ತೆರವು ಕಾರ್ಯ ಮುಂದುವರಿಸಿದ್ದಾರೆ. ಇನ್ನು ಕೆಲವರು ತಾವಾಗಿಯೇ ಕೂಲಿಕಾರರನ್ನ ಕೆಲಸವನ್ನ ಮಾಡಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ನಡೆದಿದ್ರೆ ಇಷ್ಟೊತ್ತಿಗೆ ಚಿಕ್ಕಬಳ್ಳಾಪುರ ಎಂಜಿ ರಸ್ತೆ ಕಾಮಗಾರಿ ಪೂರ್ಣಗೊಂಡು ಅಚ್ಚುಕಟ್ಟಾದ ಡಬಲ್ ರೋಡ್ ಆಗಿರೋದು. ಆದರೆ ಕೆಲವರು ರಸ್ತೆ ಅಗಲೀಕರಣಕ್ಕೆ ಸಹಕಾರ ನೀಡದೆ ಉದ್ದಟತನ ತೋರಿದ್ದರಿಂದ ನ್ಯಾಯಾಲಯದ ತಡೆ ಆಜ್ಞೆಯನ್ನ ಮುಂದೆ ಮಾಡಿ ಕಾಮಗಾರಿಗೆ ಅಡ್ಡಲಾಗಿ ನಿಂತಿದ್ದರಿಂದ ಕಾಮಗಾರಿ ಅಪೂರ್ಣವಾಗಿದೆ. ಈ ಹಿಂದೆ ಇದ್ದ ಕಾಮಗಾರಿ ಮಾಡಿಸುತ್ತಿದ್ದ ಗುತ್ತಿಗೆದಾರರ ವಿಳಂಬ ಹಾಗೂ ನಿಧಾನಗತಿಯ ಕೆಲಸವು ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇತ್ತು. ಈಗ ಹೆದ್ದಾರಿ ಎಇಇ ಮತ್ತು ಗುತ್ತಿಗೆದಾರರ ಬದಲಾವಣೆ ಮಾಡಲಾಗಿದೆ. ಹೊಸದಾಗಿ ಬಂದಿರುವ ಎಇಇ ರಾಜಾರೆಡ್ಡಿ ಕಾಮಗಾರಿ ವೇಗಗೊಳಿಸಲು ಮುಂದಾಗಿದ್ದಾರೆ. ಎಂಜಿ ರಸ್ತೆ ಎಸ್ಬಿಎಂ ಬ್ಯಾಂಕ್ ಮುಂಭಾಗದಲ್ಲಿನ ವಿಕ್ರಮ್ ಅವರ ಕಟ್ಟಡ ಹಾಗೂ ನಗರಸಭಾ ಮಾಜಿ ಸದಸ್ಯ ಮಂಜುನಾಥಾಚಾರಿ ಅವರ ಜುವೆಲರಿ ಕಟ್ಟಡ ತೆರವು ಮಾಡದೇ ಇದ್ದುದರಿಂದ ಇಕ್ಕೆಲಗಳಲ್ಲಿ ಚರಂಡಿ, ವಿದ್ಯುತ್ ಕಂಬಗಳ ಅಳವಡಿಕೆಗೆ ತೊಂದರೆಯಾಗಿತ್ತು. ಅವರಿಗೆ ಒಂದು ವಾರದಿಂದ ಫೋನ್ ಮತ್ತು ನೇರವಾಗಿ ಸೂಚನೆ ನೀಡಿದ್ರು. ತೆರವುಗೊಳಿಸಲು ಇನ್ನು 1 ವಾರಗಳ ಕಾಲಾವಕಾಶ ಕೇಳಿದ್ದರಿಂದ ಹೈವೇ ಸಿಬ್ಬಂದಿ ತಮ್ಮ ಕಾರ್ಮಿಕರಿಂದ ತೆರವುಗೊಳಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಸಂಕ್ಷಿಪ್ತವಾಗಿ ಹೇಳ್ತೀನಿ, ನಮ್ಮ ಪ್ರಾಬ್ಲಮ್ ಏನೂ ಇಲ್ಲ, ನಾವು ಅದನ್ನು ಒಡ್ಕೊಡೋಕ್ಕೆ ರೆಡಿ ಇದ್ದೀವಿ. ಇವಾಗಲೂ ಹೇಳ್ತಾ ಇದ್ದೀವಿ, 1 ವಾರ ಟೈಮ್ ಕೊಡಿ, ನಾವು ಮಾಡ್ತೀವಿ ಅಂತ. ಆದರೆ ಅವ್ರು ನಮಗೆ ಟೈಮ್ ಕೊಡ್ದಿರಾ ಅವರೇ ಮಾಡೋಕ್ಕೆ ಇದು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸರ್, ನಾವು ಫೋನೆಲ್ಲ ಮಾಡಿರೋದೆಲ್ಲ ನಾವು ಅದಕ್ಕೋಸ್ಕರನೇ ಇಲ್ಲಿ ಬಂದಿರೋದು, ಅದನ್ನೇ ಮಾಡಿಕೊಡೋಣ ಅಂತಲೇ ಬರ್ತಾರೋದು. ಬಂದಾಗ ಅವರೇ ಮಾಡ್ತಾ ಇದ್ದೀವಿ ಅಂತ ಇದ್ದಾರೆ. ನಮ್ಗೆ ಅದರಿಂದ ಇಲ್ಲೆಲ್ಲರಿಗೂ ತೊಂದರೆನೂ ಆಗ್ತಾ ಇದೆ. ಹಾಗಾಗಿ ನಾನು ಅವ್ರನ್ನ ಇವಾಗಲೂ ರಿಕ್ವೆಸ್ಟ್ ಮಾಡ್ತಾರೆ, ನಾವೇ ಮಾಡ್ಕೊಡ್ತೀವಿ, ಪೀಸ್ಫುಲ್ಲಾಗಿ ಮಾಡಿಕೊಡ್ತೀವಿ. ನಮಗೇನು ಬಂದಿಲ್ಲ ಸರ್, ನೋಟಿಸ್ ಅನ್ನೋದು ಯಾವುದನ್ನು ಸ್ಪೆಸಿಫಿಕ್ ಆಗಿ ಇಲ್ಲ ಸರ್. ಅದು ಯಾವುದೇ ಆ ಥರದ ನೋಟಿಸು ಅಂದರೆ ನೀವು ವೆಕೇಟ್ ಮಾಡಿ ಅಂತನೋ, ನೀವು ಇದು ಮಾಡಿದ್ದೀರಾ ಅಂತನೋ ಆ ಥರ ನೋಟಿಸ್ ಯಾವುದೂ ಬಂದಿಲ್ಲ. ಅವ್ರು ಇದು ಮಾಡಿದ್ದೀವಿ, ನಗರಸಭೆಯಿಂದ ಏನೋ ಚೆಕ್ ಮಾಡಿದ್ದೀವಿ, ನೀವು ಇದೆಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ಅಂದಿದ್ದಾರೆ. ಆ ಡಾಕ್ಯುಮೆಂಟ್ಸ್ ನಾವು ನಗರಸಭೆಗೆ ಸಬ್ಮಿಟ್ ಮಾಡ್ತೀವಿ. ಹೈಕೋರ್ಟಲ್ಲಿ ಸ್ಟೇ ಇರೋದ್ರಿಂದ ನಾವೇನು ಮಾಡೋಕ್ಕಾಗಲಿಲ್ಲ, ನಮ್ಮದು ಅಸಹಾಯಕತೆ ಆಗಿತ್ತು ಅಷ್ಟೇ. ಇವಾಗಲೂ ಅದಕ್ಕೆ ಅಸಹಾಯಕವಾಗಿ ನಾವು ಕೇಳ್ತಾ ಇದ್ದೀವಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಬಟ್ ಅದು ಅವ್ರು ಏನು ಮಾಡ್ತಾರೆ ನೋಡಬೇಕಷ್ಟೇ. 1 ವಾರ ಟೈಮ್ ಕೇಳಿದ್ದೀವಿ, 1 ವಾರದಲ್ಲಿ ಮಾಡ್ತೀವಿ ಅಂತ ಕೇಳ್ತಾ ಇದ್ದೀವಿ. ಆದರೆ ಅದು ಏನು ಮಾಡ್ತಾರೆ ಅಂತ ನೋಡಬೇಕಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ವಿಕ್ರಮ್ ಅಂತ. ಆಸ್ಪತ್ರೆ ಸರ್ಕಲ್ ಮರಳು ಸಿದ್ದೇಶ್ವರ ದೇವಾಲಯದ ವೃತ್ತದಲ್ಲಿದ್ದ ಮಂಜುನಾಥಾಚಾರಿ ಮಾತ್ರ ಇನ್ಯಾವ ಸಬೂಬು ಹೇಳಿದ್ರು ನಮ್ದೇನು ನಡೆಯೋದಿಲ್ಲ ಅಂತ ಅರಿತು ತಾವೇ ಸ್ವಂತವಾಗಿ ತೆರವು ಕಾರ್ಯ ಶುರು ಮಾಡಿದ್ರು. ಕೆಬಿ ಪಿಳ್ಳಪ್ಪ ಕಾಂಪ್ಲೆಕ್ಸ್ ನಂತರ ಶಿಡ್ಲಘಟ್ಟ ವೃತ್ತದವರೆಗೂ ವಿದ್ಯುತ್ ಕಂಬಗಳ ಅಳವಡಿಕೆಗೂ ಉಂಟಾಗಿದ್ದ ಬಾರ್, ಬಟ್ಟೆ, ಹೂವಿನ ಅಂಗಡಿಗಳ ಮುಂದಿದ್ದ ವಿದ್ಯುತ್ ಕಂಬದ ಕೇಬಲ್ ತೆರವು ಕಾರ್ಯವನ್ನು ಇಂದೇ ಪ್ರಾರಂಭಿಸಿದ್ರು. ನಾಳೆಯಿಂದ ಶಿಡ್ಲಘಟ್ಟ ವೃತ್ತದಿಂದ ಮುಂದುವರೆದು ರೈಲ್ವೆ ಟ್ರ್ಯಾಕ್ ಪಕ್ಕದ ರಸ್ತೆ ಕಾಮಗಾರಿಯನ್ನು ಪ್ರಾರಂಭಿಸಲಾಗುತ್ತೆ ಅಂತ ಎಇಇ ರಾಜಾರೆಡ್ಡಿ ತಿಳಿಸಿದ್ದಾರೆ.